ನ್ಯಾಯಾಧೀಶರು, ವಕೀಲರು ಮತ್ತು ಸಂಧಾನಕಾರರು ಸೇರಿ ಒಂದು ರಾಜಿಗೆ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಈ ಕೌಟುಂಬಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಟ್ಟು 4 ಪ್ರಕರಣವನ್ನು ನಾವು ರಿಯೂನಿಯನ್ ಮಾಡ್ತಿದ್ದೆವು. ಅವ್ರನ್ನ ನಾವು ಜೋಡಿಸಿ ಕಳಿಸ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ದಿನ ಒಂದು ಜೋಡಿ ಅವರು ಮ್ಯೂಚುವಲ್ ಕನ್ಸೆಂಟ್ ಮೂಲಕ ಅವರು ವಿಚ್ಛೇದನಕ್ಕೆ ಅವರು ಅರ್ಜಿ ಸಲ್ಲಿಸಿದರು. ಅದರಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ರಾಜಿ ಮಾಡಿಕೊಳ್ಳುವಂತಿರುವ ಒಂದು ಸ್ವಾಗತಾರ್ಹ ವಿಚಾರ. ಅವರು ತಮ್ಮ ಬದಲಾವಣೆ ಮಾಡಿಕೊಂಡು ರಾಜಿ ಮಾಡ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಕೈ ಜೋಡಣೆ ಎಲ್ಲ ಜೀವನದಲ್ಲಿ ಇರುತ್ತೆ. ಅದನ್ನು ನಾವು ಮರಿಬೇಕು, ಮುಂದೆ ಹೋಗ್ಬೇಕು. ಮುಂದೆ ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕಾಗುತ್ತೆ, ನಮ್ಮ ಮಕ್ಕಳ ಜೀವನ ನೋಡ್ಕೋಬೇಕಾಗುತ್ತೆ. ನಾವು ಹಿಂದಿಂದೆಲ್ಲ ಬಿಡಬೇಕಾಗುತ್ತೆ. ಹೊಂದಾಣಿಕೆ ಜೀವನ, ಒಬ್ರಿಗೊಬ್ರು ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡಿದ್ದೇನೆ ಮುಂದೆ ಜೀವನ ಸಾಗೋದು. ನಾವು ಬೇರೆಯವ್ರ ಕುಟುಂಬ ನೋಡ್ತೇವೆ, ನೋಡಿದ್ರೆ ಅವ್ರಿಗೆ ಭಾಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾವು ಹಂಗಿನ ಅಂತ ಅನಿಸ್ತಾ ಆ ರೀತಿ ಇಲ್ಲ. ಅದು ಒಳಗೆ ಎಲ್ಲರದೇ ಇರುತ್ತೆ, ಸಣ್ಣ ಪುಟ್ಟ ಇರುತ್ತೆ. ನಾವು ಹೊಂದಾಣಿಕೆಯಿಂದಲೇ ಹೋಗ್ಬೇಕು, ಹಿಂದಿನ ಕೈಗಳನ್ನ ಮರಿಬೇಕು. ನೀವು ಯಾವುದೋ ಒಂದು ಕ್ಷಣದಲ್ಲಿ ಮಾಡಿ ತಪ್ಪಿನಿಂದ ಈ ಕೋಟಿ ಬಂದಿದ್ದೇವೆ. ನೀವು ಮುಂದೆ ನೀವು ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಅರ್ಥ ಮಾಡ್ಕೊಂಡು ನೀವು ಮುಂದೆ ಸಾಗಬೇಕಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಒಳ್ಳೆಯದು ಮಾಡಿ ನೀವು ಮತ್ತೆ ಈ ಕೋರ್ಟ್ಗಳು ಬರಬೇಡಿ. ನೀವು ಸುಖವಾಗಿ ಒಬ್ಬರಿಗೂ ಅರ್ಥ ಮಾಡಿಕೊಂಡು ಆ ಜೀವನ ನಡೆಸಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಬೇರೆ ಇದ್ದು ಇದನ್ನು ಮತ್ತೆ ತಮ್ಮ ಕೌಟುಂಬಿಕ ಜೀವನವನ್ನು ಮುಂದುವರಿಸಲು ಕಾತರಾಗಿರುವಂತಹ 4 ಜೋಡಿಗಳೇ ಹಾಗೂ ಇಲ್ಲಿ ಸೇರಿದಂತೆ next you are ಮುಂಬೈ